ಎಲ್ಲ ಭಾಷೆ ಮೇಲೆ ಗೌರವ ನಂಗೆ ತುಂಬಾ ಇದೆ. ಅದಿಲ್ಲ ಇದು ಫಸ್ಟು ಅದು ಫಸ್ಟು ಅಲ್ಲ. ಯಾರಿಂದ ಯಾರೂ ಬಂದಿಲ್ಲ, ದೇವರೊಬ್ಬ ಅಂತ ಇದ್ದಾನಲ್ಲ, ಅವನಿಂದ ಅವನು ಹೂ ಅನ್ನೋದಕ್ಕೆ ನಾವೆಲ್ಲ ಜನ್ಮ ತೊಗೊಂಡಿರೋದು. ಅವನಿಗೆ ಗೊತ್ತಿದೆ ಯಾರನ್ನ ಎಲ್ಲಿ ಹಾಕಬೇಕು, ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು, ಹೆಂಗೆ ಹುಟ್ಟಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಅಲ್ವಾ. ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುವೇಶನ್ಗೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತಿದ್ದೀವಿ. ಬಟ್ ಭಗವಂತ ಅಂತ ಒಬ್ಬ ಇದ್ದಾನಲ್ವಾ, ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ. ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ. ಈ ಒಂದು ವಿಡಿಯೋ ನಾನೇನು ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದೀನಲ್ವಾ, ಅದು ನನಗೂ ಕೂಡ ಅನ್ವಯಿಸುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ. ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಷನಿಂದ ನಾವು ಎಲ್ಲ ಭಾಷೆನೂ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರ ಜೊತೆಗೂ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ, ಯಾವುದೇ ಕಾಸ್ಟ್ ಆಗಿದ್ರು ಸರಿ, ಯಾವ ಭಾಷೆಯವರಾಗಿದ್ರು ಸರಿ, ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ. ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಇಂಟ್ರ್ಯಾಕ್ಟ್ ಮಾಡ್ತೀವಿ. ಹಾಗಂತ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಳ್ಳೋಣ, ಅವರ ಭಾಷೆನ ನಾವು ಕಲಿಯೋಣ, ಅದ್ರಲ್ಲಿ ತಪ್ಪೇನು ಇಲ್ಲ. ಮಾಧ್ಯಮ ಮೂಲಕ ಏನು ಹೇಳಕ್ಕಂತ ಕ್ಷಮೆ ಕೇಳಿಕೆ ಮುಂದಾಗ್ತಾ ನಿಮಿಷ, ಅದಕ್ಕೆ ಎಲ್ಲ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ, ನಮ್ಮ ಫಿಲ್ಮ್ ಚೇಂಬರ್ ಇದೆ, ಅವರೆಲ್ಲ ಕೂತು ಏನು ಡಿಸಿಷನ್ ತಗೊತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಅದನ್ನ ನೀವು ಡೈರೆಕ್ಟ್ ಆಗಿ ಕೇಳಿ. ನಾನು ಎಷ್ಟು ನೇರವಾಗಿ ಮಾತಾಡ್ತಿದ್ದೀನಿ ಅಲ್ಲ, ನೀವ್ ಯಾಕೆ ಅಲ್ಲಿ ವಿಸ್ಪರ್ ಮಾಡೋದು? ನನಗೆ ಆನ್ಸರ್ ಮಾಡ್ತಿದ್ದೀನಿ. ಒಂದ್ ನಿಮಿಷ ಹೇಳಿ. ಅವ್ರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ? ಅಷ್ಟೇ. ಸಿಗ್ತಾ ನಿಮಗೆ ಪ್ರಶ್ನೆ ಇದೇ ತರ ನನಗೆ ಪ್ರಶ್ನೆ ಬಂದಿದೆ. ನೋಡಿ, ಅವ್ರಿಗೆ ಬೇಜಾರಾಗ್ತಿದೆ. ನಾನು ಅವ್ರಿಗೆ RCB ಕಪ್ ನಮ್ದೆ, ಈ ಬಾರಿ ಕಪ್ ನಮ್ದೆ. ಈ 18 ವರ್ಷ ಆಗಿದೆ, 18 ಬಂದು ವಿರಾಟ್ ಕೊಹ್ಲಿ ಅವರ ನಂಬರ್. ಸೊ ಸಮ್ವೇರ್ ನಮಗೆ ಒಂದು ನನಗೆ ಅಂತಲ್ಲ, ನಮ್ಮ ಎಲ್ಲ RCB ಫ್ಯಾನ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಗಟ್ ಫೀಲ್. ಈ ವರ್ಷ ಈ ಸಲ ಕಪ್ ನಮ್ದೆ ಅಂತ